ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಧನುರಾಶಿ. ಧನುರಾಶಿಯವರೇ, ಕಣ್ಣಿಯು ಹಾಕಿದ ದಿನಗಳು ಮುಗಿಯಲಿವೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ನಿಮ್ಮ ಮುಂದೆ ತಲೆ ತಗ್ಗಿಸುವ ಸಮಯ ಬಂದಿದೆ. ನಮಸ್ಕಾರ ಸ್ನೇಹಿತರೆ. ಇಂದು ಈ ಸಂದೇಶ ಧನುರಾಶಿಯವರಿಗೆ ತುಂಬ ವಿಶೇಷವಾದದ್ದು. ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಏಕೆಂದರೆ ನೀವು ಕಳೆದ ಕೆಲವು ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಅನುಭವಿಸಿದ ನೋವು, ಅವಮಾನ, ಮೋಸ ಮತ್ತು ಕಣ್ಣೀರಿನ ಬಗ್ಗೆ ಇಂದು ಮಾತನಾಡಲಿದ್ದೇವೆ. ಧನುರಾಶಿಯವರೇ, ಹೊರಗಿನಿಂದ ನಗುತ್ತಿದ್ದರೂ ಒಳಗೊಳಗೆ ಎಷ್ಟು ನೋವನ್ನು ಅನುಭವಿಸಿದ್ದೀರಿ ಎಂಬುದು ನಿಮಗೆ ಮಾತ್ರ ಗೊತ್ತು. ರಾತ್ರಿ ಎಲ್ಲರೂ ಮಲಗಿದ ನಂತರ ಒಬ್ಬರೇ ಕುಳಿತು ಕಣ್ಣೀರು ಹಾಕಿದ ದಿನಗಳು ನಿಮಗಿವೆ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಯಾಕೆ ಎಂದು ದೇವರನ್ನು ಕೇಳಿಕೊಂಡ ಕ್ಷಣಗಳು ಕೂಡ ನಿಮಗಿವೆ. ನೀವು ನಂಬಿದವರು ನಿಮ್ಮನ್ನು ಬಿಟ್ಟು ಹೋದರು. ನೀವು ಸಹಾಯ ಮಾಡಿದವರು ನಿಮ್ಮನ್ನು ಮರೆತರು. ನೀವು ಗೌರವ ಕೊಟ್ಟವರು ನಿಮ್ಮನ್ನು ಅವಮಾನ ಮಾಡಿದರು. ಅತ್ಯಂತ ನೋವಿನ ಸಂಗತಿ ಏನೆಂದರೆ, ನಿಮ್ಮ ಜೊತೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ನಿಮ್ಮವರೇ ಆಗಿದ್ದರು. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಬದಲು ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದರು. ನಿಮ್ಮ ಬಗ್ಗೆ ಸುಳ್ಳು ಮಾತುಗಳನ್ನು ಹೇಳಿದರು. ನಿಮ್ಮ ಒಳ್ಳೆಯ ಮನಸ್ಸನ್ನು ದುರ್ಬಲತೆ ಎಂದು ಭಾವಿಸಿದರು. ಆ ಸಮಯದಲ್ಲಿ ನಿಮ್ಮ ಹೃದಯ ಒಡೆದು ಹೋಗಿತ್ತು. ಆದರೆ ಧನುರಾಶಿಯವರೇ, ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನಿಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿಯ ಲೆಕ್ಕ ದೇವರ ಬಳಿ ಇದೆ. ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಉತ್ತರ ಸಿಗುವ ಸಮಯ ಈಗ ಹತ್ತಿರ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಕಡೆ ನೋಡಲಿದ್ದಾರೆ. ಇಷ್ಟು ದಿನ ನಿಮ್ಮನ್ನು ಹಾಸ್ಯ ಮಾಡಿದವರು ಈಗ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡಲಿದ್ದಾರೆ. ನಿಮ್ಮನ್ನು ಮೋಸ ಮಾಡಿದವರು ತಮ್ಮ ತಪ್ಪನ್ನು ಅರಿಯಲಿದ್ದಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರೇ ಒಂದು ದಿನ ನಿಮ್ಮ ಮುಂದೆ ತಲೆ ತಗ್ಗಿಸುವ ಪರಿಸ್ಥಿತಿ ಬರಲಿದೆ. ಆ ದಿನ ನೀವು ಪ್ರತೀಕಾರ ತೀರಿಸಬೇಕಾಗಿಲ್ಲ, ಯಾಕೆಂದರೆ ನಿಮ್ಮ ಯಶಸ್ಸೇ ಅವರಿಗೊಂದು ದೊಡ್ಡ ಉತ್ತರವಾಗಿರುತ್ತದೆ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಆರಂಭವಾಗಲಿವೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಶುಭ ಸುದ್ದಿ ಬರಬಹುದು. ಉದ್ಯೋಗಕ್ಕಾಗಿ ಹೋರಾಡುತ್ತಿದ್ದವರಿಗೆ ಅವಕಾಶಗಳು ಸಿಗಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರು ನಿಮ್ಮ ಜೀವನಕ್ಕೆ ಬರಬಹುದು. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಸಾಲದ ಒತ್ತಡದಿಂದ ಬಳಲುತ್ತಿದ್ದವರಿಗೆ ನೆಮ್ಮದಿ ಸಿಗಬಹುದು. ನಿಮ್ಮ ಕುಟುಂಬದಲ್ಲಿಯೂ ಸಂತೋಷ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸಂಭವವಿದೆ. ನಿಮ್ಮ ಮನೆಯಲ್ಲಿ ನಗು ಮತ್ತು ಸಂತೋಷದ ವಾತಾವರಣ ಮೂಡಬಹುದು. ಧನುರಾಶಿಯವರೇ, ಒಂದು ಮಾತು ನೆನಪಿಟ್ಟುಕೊಳ್ಳಿ, ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿವೆ. ಇಂದು ನೀವು ನಿಂತಿರುವ ಜಾಗದಿಂದ ಹಿಂದೆ ತಿರುಗಿ ನೋಡಿದರೆ ಎಷ್ಟು ದೊಡ್ಡ ಹೋರಾಟವನ್ನು ಗೆದ್ದು ಬಂದಿದ್ದೀರಿ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಇನ್ನು ಮುಂದೆ ಭಯಪಡಬೇಡಿ, ಯಾರ ಮಾತಿಗೂ ಕುಗ್ಗಬೇಡಿ, ಯಾರ ಅವಮಾನಕ್ಕೂ ತಲೆಬಾಗಬೇಡಿ. ನಿಮ್ಮ ಸಮಯ ಬರುತ್ತಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ನಿಮ್ಮನ್ನು ಅಳಿಸಿದವರ ಮುಂದೆ ನೀವು ಅಳಬೇಕಾಗಿಲ್ಲ. ನಿಮ್ಮನ್ನು ಅವಮಾನಿಸಿದವರ ಮುಂದೆ ನೀವು ಮಾತನಾಡಬೇಕಾಗಿಲ್ಲ. ನಿಮ್ಮ ಸಾಧನೆ, ನಿಮ್ಮ ಬೆಳವಣಿಗೆ, ನಿಮ್ಮ ಯಶಸ್ಸು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಲಿದೆ. ಕೊನೆಯಲ್ಲಿ ಧನುರಾಶಿಯವರೇ, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಒಂದು ವಿಷಯವನ್ನು ನಂಬಿ, ನೀವು ಒಬ್ಬರಲ್ಲ, ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ನಿಮ್ಮ ಒಳ್ಳೆಯತನ ನಿಮ್ಮ ಜೊತೆ ಇದೆ. ನಿಮ್ಮ ಪರಿಶ್ರಮ ನಿಮ್ಮ ಜೊತೆ ಇದೆ. ಬಹಳ ಬೇಗ ನಿಮ್ಮ ಜೀವನದಲ್ಲಿ ಸಂತೋಷ, ಗೌರವ ಮತ್ತು ಯಶಸ್ಸಿನ ಹೊಸ ಬೆಳಕು ಮೂಡಲಿದೆ. ಕಷ್ಟದ ದಿನಗಳು ಮುಗಿಯುತ್ತಿವೆ. ಕಣ್ಣೀರಿನ ದಿನಗಳು ಮುಗಿಯುತ್ತಿವೆ. ನಿಮ್ಮ ವಿಜಯದ ಸಮಯ ಆರಂಭವಾಗುತ್ತಿದೆ. ಜೈ ಶ್ರೀರಾಮ್.